ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಈ ಥರ ಪ್ರಶ್ನೆಗಳು ಬಂದೇ ಇರುತ್ತೆ. ಯಾವುದಂದರೆ, ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಈ ಭೂಮಿಗೆ ನಾವು ಬಂದಿರುವ ಉದ್ದೇಶವಾದರೂ ಏನು? ಈ ಎಲ್ಲ ನಿಗೂಢ ಪ್ರಶ್ನೆಗಳಿಗೆ ಅತ್ಯಂತ ಅದ್ಭುತವಾಗಿ ವೈಜ್ಞಾನಿಕವಾಗಿ ಉತ್ತರ ನೀಡುವ ಪುಸ್ತಕವೇ ಗುರೂಜಿ ಕೃಷ್ಣಾನಂದರವರ ಆತ್ಮದ ಅವರೋಹಣ. ಈ ಪುಸ್ತಕ ಇಂಗ್ಲಿಷ್ನಲ್ಲಿನೂ ಲಭ್ಯ ಇದೆ. ಅದರ ಹೆಸರು ಡಿಸೆಂಟ್ ಆಫ್ ಸೋಲ್. ಸಪ್ತ ಋಷಿಗಳಿಂದ ಪಡೆದ ದಿವ್ಯ ಜ್ಞಾನದ ಆಧಾರದ ಮೇಲೆ ರಚಿತವಾಗಿರುವ ಈ ಪುಸ್ತಕದ ರೋಮಾಂಚನಕಾರಿ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ, ಯಾಕಂದರೆ ನಿಮ್ಮ ಆತ್ಮದ ಪಯಣದ ಕಥೆ ನಿಮಗೆ ತಿಳಿಯಲಿದೆ. ಸ್ನೇಹಿತರೆ, ಈ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿ ಸೃಷ್ಟಿ ಹೇಗೆ ಆರಂಭವಾಯಿತು ಎಂಬ ಅದ್ಭುತ ರಹಸ್ಯವನ್ನು ಬಿಚ್ಚಿಡಲಾಗಿದೆ. ಯಾವುದೂ ಇಲ್ಲದ ಆ ಶೂನ್ಯದಲ್ಲಿ ಮೊದಲು ಅಜ್ಞಾತ ಲೋಕದಿಂದ ಒಂದು ಅನಂತವಾದ ಬೆಳಕಿನ ಸಾಗರ, ಓಷನ್ ಆಫ್ ಲೈಟ್, ಉದ್ಭವಿಸಿತು. ಆ ಬೆಳಕಿನಿಂದ ಮಹಾಚೇತನದ ಪ್ರಜ್ಞಾಸಾಗರ, ಓಷನ್ ಆಫ್ ಕಾನ್ಷಿಯಸ್ನೆಸ್, ಹೊರಹೊಮ್ಮಿತು. ಆ ಪ್ರಜ್ಞಾಸಾಗರದಿಂದ ಒಂದು ದಿವ್ಯವಾದ ಶಕ್ತಿ ವಲಯ, ಎನರ್ಜಿ ಫೀಲ್ಡ್ ಸೃಷ್ಟಿಯಾಗಿ ಅದರ ಕೇಂದ್ರ ಭಾಗದಿಂದ ಆ ಸೃಷ್ಟಿಯ ಮೊದಲ ರೂಪವಾದ ಆದಿಶಕ್ತಿ ಅಥವಾ ದೇವಿ ಪ್ರಕಟಳಾದಳು. ನಂತರ ದೇವಿ ತನ್ನ ದಿವ್ಯ ಶಕ್ತಿಯಿಂದ 3 ವಿಭಿನ್ನ ಶಕ್ತಿ ಕ್ಷೇತ್ರಗಳನ್ನು ಸೃಷ್ಟಿಸಿದಾಗ ಅದರಿಂದ ಬ್ರಹ್ಮ, ವಿಷ್ಣು ಮತ್ತು ಶಿವ ಎಂಬ ತ್ರಿಮೂರ್ತಿಗಳು ಉಗಮಿಸಿದರು. ಇವರಿಗೆ ದೇವಿ 3 ಪ್ರಮುಖ ಜವಾಬ್ದಾರಿಗಳನ್ನು ನೀಡಿದಳು. ಬ್ರಹ್ಮದೇವನಿಗೆ ಹೊಸ ಲೋಕಗಳು ಮತ್ತು ಆತ್ಮಗಳನ್ನು ಸೃಷ್ಟಿಸುವ ಕೆಲಸ, ವಿಷ್ಣುದೇವನಿಗೆ ಆ ಸೃಷ್ಟಿಯನ್ನು ಸಾಕಿ ಪೋಷಿಸುವ ಕೆಲಸ, ಮತ್ತು ಶಿವನಿಗೆ ವಿನಾಶ ಅಥವಾ ಪರಿವರ್ತನೆಯ ಕೆಲಸ. ಹೀಗೆ ಸೃಷ್ಟಿಯಾದ ಕೋಟ್ಯಾಂತರ ಗ್ಯಾಲಕ್ಸಿಗಳು ಮತ್ತು ಬ್ರಹ್ಮಾಂಡಗಳಲ್ಲಿ ನಾವೆಲ್ಲರೂ ಮೂಲತಃ ಆ ಪರಬ್ರಹ್ಮ ಲೋಕದ ಬೆಳಕಿನ ಸಾಗರದಲ್ಲಿದ್ದ ಪುಟ್ಟ ಬೆಳಕಿನ ಕಣಗಳು, ಅಂದರೆ ದಿವ್ಯ ಆತ್ಮಗಳು. ಒಮ್ಮೆ ನಮಗೆ ಈ ಸೃಷ್ಟಿಯ ವೈವಿಧ್ಯತೆಯನ್ನು ಮತ್ತು ಭೂಮಿಯ ಮೇಲಿನ ಜೀವನವನ್ನು ಅನುಭವಿಸಬೇಕು ಅನ್ನೋ ಆಸೆ ಆಗುತ್ತೆ. ನಮ್ಮ ಆಸೆಯನ್ನು ಭಗವಂತನಿಗೆ ತಿಳಿಸಲು ನಾವು ನಮ್ಮಲ್ಲೇ 7 ಜನ ಪ್ರತಿನಿಧಿಗಳನ್ನು ಆರಿಸಿಕೊಂಡೆವು. ಅವರೇ ಇವತ್ತಿನ ಸಪ್ತ ಋಷಿಗಳು. ಮುಂದುವರಿದು, ಪರಬ್ರಹ್ಮ ಲೋಕದಿಂದ ಭೂಮಿಗೆ ಬರುವಾಗ ವಾತಾವರಣ ಸಂಪೂರ್ಣ ಬದಲಾಗುತ್ತಾ ಹೋಗುತ್ತೆ. ಅದಕ್ಕಾಗಿ ಭಗವಂತ ನಮಗೆ ಒಂದು ಸ್ಪೇಸ್ ಸೂಟ್ ತರಹದ ಆನಂದಮಯ ಕೋಶ ಎಂಬ ದಿವ್ಯ ಉಡುಪನ್ನು ನೀಡಿದನು. ಅಲ್ಲಿಂದ ಕೆಳಗೆ ಇಳಿಯುತ್ತಾ, ಅಂದರೆ ಅವರೋಹಣ ಮಾಡುತ್ತಾ ನಾವು ದೇವಲೋಕಗಳನ್ನು ದಾಟುವಾಗ ಇನ್ನೂ 2 ಉಡುಪುಗಳನ್ನು ಧರಿಸಬೇಕಾಯಿತು. ಅವುಗಳೇ ವಿಜ್ಞಾನಮಯ ಕೋಶ ಮತ್ತು ಮನೋಮಯ ಕೋಶ. ನಾವು ಸತ್ಯಲೋಕ, ತಪೋಲೋಕ, ಜನೋಲೋಕಗಳ ಮೂಲಕ ಹಾದು ಬರುವಾಗ ಆಯಾ ಲೋಕಗಳ ಅಧಿಪತಿಗಳು ನಮ್ಮ ಮನೋಮಯ ಕೋಶದ ಮೇಲೆ ಕೆಲವು ಮುದ್ರೆಗಳನ್ನು ಒತ್ತಿದರು. ಈ ಮುದ್ರೆಗಳೇ ಇವತ್ತು ನಮ್ಮ ದೇಹದಲ್ಲಿರುವ ಸಹಸ್ರಾರ, ಆಜ್ಞಾ, ವಿಶುದ್ಧಿ, ಅನಾಹದ, ಮಣಿಪೂರಕ, ಸ್ವಾಧಿಷ್ಠಾನ ಮತ್ತು ಮೂಲಾಧಾರ ಎಂಬ 7 ಚಕ್ರಗಳು. ನಾವು ಭೂಮಿಯ ಮೇಲೆ ದಾರಿ ತಪ್ಪಿದಾಗ ಮರಳಿ ಮನೆಗೆ ಹೋಗಲು ಈ ಚಕ್ರಗಳೇ ನಮಗೆ ದಾರಿದೀಪ ಎಂದು ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಭೂಮಿಯ ಹತ್ತಿರ ಬಂದಾಗ ನಮಗೆ ನೇರವಾಗಿ ಇಳಿಯಲು ಸಾಧ್ಯವಾಗಲಿಲ್ಲ. ಆಗ ಇಂದ್ರದೇವನು ದೊಡ್ಡ ಬಿರುಗಾಳಿ ಎಬ್ಬಿಸಿ
ಸ್ಥಿರ ವಿದ್ಯುತ್ ಸೃಷ್ಟಿಸಿದನು. ನಾವು ಮಳೆಯ ಹನಿಗಳ ಮೂಲಕ ಭೂಮಿಯ ಮಣ್ಣನ್ನು ಸೇರಿದೆವು. ಅಲ್ಲಿಂದ ಗಿಡಮೂಲಿಕೆಗಳ ಬೇರುಗಳು ಬೀಜಗಳ ಮೂಲಕ ಸಾಗಿ ಕೊನೆಗೆ ತಾಯಿಯ ಗರ್ಭವನ್ನು ಪ್ರವೇಶಿಸಿ ಭೌತಿಕ ಶರೀರವನ್ನು ಪಡೆದುಕೊಂಡೆವು. ಜನಿಸುವಾಗ ಸೂರ್ಯನಿಂದ ನಮಗೆ ಪ್ರಾಣಮಯ ಕೋಶ ಸಿಕ್ಕಿತು. ಕೊನೆಗೆ ನಮಗೆ ಕಣ್ಣಿಗೆ ಕಾಣುವ ಈ ದೇಹ ಅಂದರೆ ಅನ್ನಮಯ ಕೋಶ ಸಿಕ್ಕಿತು. ಆದರೆ ಭೂಮಿಗೆ ಬಂದ ಮೇಲೆ ಏನಾಯಿತು ಗೊತ್ತಾ? ನಾವು ಇಲ್ಲಿನ ಮಾಯೆ ಪ್ರಾಪಂಚಿಕ ಸುಖಗಳಿಗೆ ಮರುಳಾಗಿ ನಮ್ಮ ಮೂಲ ಮನೆಯನ್ನೇ ಮರೆತು ಬಿಟ್ಟೆವು. ನಮ್ಮ ಆಲೋಚನೆ ಮತ್ತು ತಪ್ಪು ಕೆಲಸಗಳಿಂದ ಕರ್ಮಗಳನ್ನು ಸೃಷ್ಟಿಸಿಕೊಂಡೆವು. ಸ್ಫಟಿಕದಂತೆ ಸ್ವಚ್ಛವಾಗಿದ್ದ ನಮ್ಮ ಕೋಶಗಳ ಮೇಲೆ ಕರ್ಮದ ಕಲೆಗಳು ಕುಳಿತುಕೊಂಡವು. ಇದರಿಂದಾಗಿ ನಾವು ಜನ್ಮ ಮರಣದ ಚಕ್ರದಲ್ಲಿ ಸಿಲುಕಿಕೊಂಡೆವು. ಹಾಗಾದರೆ ಈ ಬಂಧನದಿಂದ ಮುಕ್ತಿ ಹೇಗೆ? ನಾವು ಮತ್ತೆ ನಮ್ಮ ಮೂಲ ಮನೆಗೆ ಹೋಗುವುದು ಹೇಗೆ? ಇದಕ್ಕೆ ಸಪ್ತಋಷಿಗಳು ನಮಗೆ ಕೊಟ್ಟಿರುವ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಅಸ್ತ್ರವೇ ಧ್ಯಾನ. ನಾವು ಪ್ರತಿದಿನ ಧ್ಯಾನ ಮಾಡಿದಾಗ ಬ್ರಹ್ಮಾಂಡದ ದಿವ್ಯ ಬೆಳಕು ನಮ್ಮೊಳಗೆ ಹರಿದು ನಮ್ಮ ಕೋಶಗಳ ಮೇಲಿನ ಕರ್ಮದ ಕಲೆಗಳನ್ನು ತೊಳೆದು ಶುದ್ಧಿ ಮಾಡುತ್ತದೆ. ನಮ್ಮ ಆತ್ಮ ಶುದ್ಧವಾದಾಗ ಮಾತ್ರ ನಾವು ಮರಳಿ ಆ ಪರಬ್ರಹ್ಮ ಲೋಕವನ್ನು ಸೇರಲು ಸಾಧ್ಯ. ಸ್ನೇಹಿತರೆ, ಗುರೂಜಿ ಕೃಷ್ಣಾನಂದರ ಈ ಆತ್ಮದ ಅವರೋಹಣದ ಪುಸ್ತಕ ನಮಗೆ ನಾವು ಯಾರು ಅನ್ನೋದನ್ನು ನೆನಪಿಸುವ ಒಂದು ದಿವ್ಯ ಮಾರ್ಗದರ್ಶಿಯಾಗಿದೆ. ನೀವು ಕೂಡ ಇಂದಿನಿಂದಲೇ ದೈನಂದಿನ ಧ್ಯಾನವನ್ನು ರೂಢಿಸಿಕೊಳ್ಳಿ. ಜೀವನದಲ್ಲಿ ಪ್ರೀತಿ ಮತ್ತು ಶಾಂತಿಯನ್ನು ಹರಡಿ. ಸ್ನೇಹಿತರೆ, ಇದು ಈ ಪುಸ್ತಕದ ಒಂದು ಸಣ್ಣ ಸಾರಾಂಶ ಅಷ್ಟೆ. ಈ ಆತ್ಮದ ಪಯಣದ ಬಗ್ಗೆ ಇನ್ನೂ ಆಳವಾಗಿ ಮತ್ತು ಸಂಪೂರ್ಣ ಜ್ಞಾನವನ್ನು ಪಡಿಬೇಕಂದ್ರೆ ನೀವು ಖಂಡಿತವಾಗಿ ಗುರೂಜಿ ಕೃಷ್ಣಾನಂದರವರು ಬರೆದಿರುವ ಆತ್ಮದ ಅವರೋಹಣ ಮೂಲ ಪುಸ್ತಕವನ್ನು ಕೊಂಡು ಖಂಡಿತ ಓದಬೇಕು. ಈ ಪುಸ್ತಕವನ್ನು ನೀವು ಕೊಂಡ್ಕೋಬೇಕಂದ್ರೆ ಮಾನಸ ಫೌಂಡೇಶನಲ್ಲಿ ಸಿಗತ್ತೆ. ಇದರ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿದ್ದೀನಿ. ಇದನ್ನು ಕ್ಲಿಕ್ ಮಾಡಿ ನೀವು ಪುಸ್ತಕವನ್ನು ತಗೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಹಾಗೆ ಉಚಿತವಾಗಿ ಧ್ಯಾನವನ್ನು ಕಲಿಯಬೇಕಂದ್ರೆ ಈ ಕೆಳಗೆ ಕೊಟ್ಟಿರುವಂಥ ವಾಟ್ಸ್ಯಾಪ್ ಗ್ರೂಪ್ಗೆ ಜಾಯಿನ್ ಆಗಿ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಆತ್ಮ ಪ್ರಣಾಮಗಳು.